ಹಾಯ್ ಎವ್ರಿವನ್. ಇವಾಗ ನೋಡಿ, ಒಂದು ಟೊಯೋಟಾ ಟೈಗರ್ ಬೇಸ್ ಮಾಡಲ್ ಗಾಡಿ ಬಳ್ಳಾರಿಯಿಂದ ಗಾಡಿ ಬಂದಿದೆ. ಸೊ ಈ ಗಾಡಿ ತಗೊಳ್ಳೋದು ಮುಂಚೆನೇ ನಮಗೆ ಫೋನ್ ಮಾಡ್ತಾ ಇದ್ರು. ಸೊ ಗಾಡಿ ತಗೊಂಡು ಬೆಳಗ್ಗೆ 11 o'clock ಬಂದಿದ್ದಾರೆ. ಆಲ್ಮೋಸ್ಟ್ ಇವಾಗ 10 o'clock ಆಗ್ತದೆ. ಸೊ 10 o'clock ಇರಲಿ ಟೈಮು. ಬಟ್ ಒಂದು ಬೇಸ್ ಟು ಟಾಪ್ ಇದಕ್ಕೆ ಆಲ್ಮೋಸ್ಟ್ ಎಲ್ಲ ನಿಮಗೆ ನೆಸೆಸರೀಸ್ ಫಿಟ್ ಆಗಿದೆ. ಗಾಡಿಗೆ ಏನು ನೆಸೆಸಿಟಿ ಇದೆ ಅಷ್ಟೊಂದು ಇದರಲ್ಲಿ ಫಿಟ್ ಆಗಿದೆ. ಒಂದು ಆಡಿಯೋ ಅಪ್ಗ್ರೇಡು, ಒಂದು ಆಟೋ ಫೋಲ್ಡ್ ಮಿರರು, ಒಂದು ಆಮ್ರೆಸ್ಟ್ ವಿತ್ ರಿಯರ್ AC, ಒಂದು ಹಿಂದ್ಗಡೆ ವೈಫರು, ಸ್ಟೀರಿಂಗು, ಅದಕ್ಕೆ ಮ್ಯಾಟು, ಒಂದು ಫ್ರಂಟ್ ಸ್ಪೀಕರ್ ಕಾಂಪೋನೆಂಟು, ಹಿಂದ್ಗಡೆ ಕೋಎಕ್ಸಲ್ಲು, 360 ಕ್ಯಾಮ್ರಾ. ಸೊ ಇದು ವಿಡಿಯೋ ನೋಡ್ರೇ ನಿಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗೋದು. ಸೊ ಏನಕ್ಕೆ ನಿಮಗೆ ವಿಡಿಯೋ ಮಾಡ್ತಾ ಇರೋದು ಅಂದರೆ, ನೀವು ನೋಡ್ರೇ ನಿಮಗೆ ಇದು ವಿಡಿಯೋ ನಿಮಗೆ ಗೊತ್ತಾಗೋದು. ಫಸ್ಟ್ ಆಫ್ ಆಲ್ ಇದು ಹಿಂದ್ಗಡೆಯಿಂದ ಲುಕ್ ನೋಡ್ಬೋದು. ನೀವು ಹಿಂದ್ಗಡೆಯಿಂದ ಲುಕ್ ವೈಫರ್ ಆದ ತಕ್ಷಣನೇ ನಿಮಗೆ ಬೇಸ್ ಮಾಡಲ್ಲು ಯಾವುದು, ಟಾಪ್ ಮಾಡಲ್ ಯಾವುದು ಅಂತ ಕನ್ಫ್ಯೂಷನ್ ಇರ್ತೀರ. ಇದು ನೀರು ಬರೋದು ಜಾಗನೂ ನಾವು ಒರಿಜಿನಲ್ ಜಾಗನಲ್ಲಿ ಹಾಕಿರೋದು. ಬ್ಲೇಡು, ವರಮ್ ಪ್ಲಸ್ ಗ್ಲಾಸನ್ನು ನಾವು ಇದಕ್ಕೆ ಒರಿಜಿನಲ್ ಹಾಕಿರೋದು. ಆಫ್ಟರ್ ಮಾರ್ಕೆಟ್ ಗ್ಲಾಸ್ ಇಲ್ಲ, ಇದು ಒರಿಜಿನಲ್ ಗ್ಲಾಸ್ ಹಾಕಿರೋದು. ಸೊ ಇವಾಗ ಬೇಜಾನ್ ಜನಕ್ಕೆ ಏನು ಕನ್ಫ್ಯೂಷನ್ ಇದೆ ಅಂದರೆ, ರಿಯರ್ ವೈಫರ್ ಫಿಟ್ ಮಾಡೋಕ್ಕೆ ಅದೇ ಗ್ಲಾಸ್ಗೆ ಅಂತ ಇರುತ್ತೆ. ಗ್ಲಾಸ್ ಇಲ್ಲ, ಗ್ಲಾಸ್ 100% ಚೇಂಜ್ ಮಾಡಲೇಬೇಕು. ಸೊ ಇಲ್ಲಿ ಬಂದರೆ ನೀವು ಇದಕ್ಕೆ ಕಪ್ಲರು ನಾವು ಮಾಡಿದ್ದೀನಿ. ಈ ಕಪ್ಲರು ನೋಡ್ಬೋದು. ಏನು ಕಾಟನ್ ಟೇಪ್ ಯೂಸ್ ಆಗಿದೆ ಸೇಮ್ ಇದೇ ಥರ ನಿಮಗೆ ಕಾಟನ್ ಟೇಪ್ನಲ್ಲಿನೇ ಇದು ಕೆಲಸ ಮಾಡಿರೋದು. ಇದು ಕಪ್ಲರು ನೋಡ್ಬೋದು. ಇದು ಒಂದು ರಿಯರ್ ವೈಫರ್ದು ಲುಕ್ಕು ನೀವು ನೋಡ್ಬೋದು. ಬಟ್ ಟೊಯೋಟಾ ಟೈರ್ ಗ್ಲಾನ್ಸಾ, ಬೆಲಿನೋ, ಫ್ರೋನ್ಸ್ ನಾವು ಬೇಜಾರು ಮಾಡಿದ್ದೀನಿ. ಗ್ಲಾನ್ಸಾನು ಮಾಡಿದ್ದೀನಿ, ಟೊಯೋಟಾ ಟೈಗರು ಮಾಡಿದ್ದೀನಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಗಾಡಿ ಆಗಿದೆ. ಸೊ ಇಲ್ಲಿ ಬಂದರೆ ನಿಮಗೆ ಆಮ್ರೆಸ್ಟು, ಚಾರ್ಜರು ವಿತ್ ರಿಯರ್ AC ನಾವು ಇದಕ್ಕೆ ಫಿಟ್ ಮಾಡಿರೋದು ಒರಿಜಿನಲ್ ಆಮ್ರೆಸ್ಟ್ನಲ್ಲಿ. ಇದು ಒಂದು ಕೆಲಸ ಇದರಲ್ಲಿ ಆಗಿದೆ. ನೆಕ್ಸ್ಟ್ ಇಲ್ಲಿ ಬಂದರೆ ನೀವು ಆಟೋ ಫೋಲ್ಡ್ ಮಿರರ್ ಇದು ಬೇಸಿಕ್ ಮಾಡಲ್ ಬರೋದು. ಬ್ಲ್ಯಾಕ್ ಕಲರೇ ಮಿರರ್ ಬರೋದು, ಬೇರೆ ಕಲರ್ ಬರಲ್ಲ. ಇದಕ್ಕೆ ಮಿರರು ನಾವು ಚೇಂಜ್ ಮಾಡಿದ್ದೀನಿ. ಸೊ ಮಿರರ್ ಚೇಂಜ್ ಮಾಡಿದ್ರೂ ನಾವು ಇದಕ್ಕೆ ಒರಿಜಿನಲ್ ಜಾಗ ಎಲ್ಲಿ ಸ್ವಿಚ್ ಬರ್ತದೆ ಅದೇ ಜಾಗನಲ್ಲಿ ಪ್ರೆಸ್ ಮಾಡೋ ನಿಮಗೆ ಮಿರರ್ ಕ್ಲೋಸು, ತಿರ್ಗಾ ಅಲ್ಲಿ ಪ್ರೆಸ್ ಮಾಡೋ ನಿಮಗೆ ಮಿರರ್ ಓಪನ್. ಇದು ಒಂದು ಕೆಲಸ ಇದರಲ್ಲಿ ಆಗಿದೆ. ಸೊ ತಿರ್ಗಾ ಇಲ್ಲಿ ಬಂದರೆ ನೀವು ಆಡಿಯೋ ಐಟಮ್. ಸೊ ಆಡಿಯೋ ಸೆಟಪ್ನಲ್ಲಿ ನಿಮಗೆ ಡಿಪೆಂಡೆಂಟ್ ಕಸ್ಟಮರ್ ಬಜೆಟ್ ಮೇಲೆ ಹೋಗುತ್ತೆ. ನಿಮಗೆ ನಾವು ಎಲ್ಲ ವೀಡಿಯೋನಲ್ಲಿ ಹೇಳಿದ್ದೀವಿ ನೋಡಿ, ಇಷ್ಟೊಂದು ನಮ್ಮ ಹತ್ರ ಬ್ರ್ಯಾಂಡ್ ಇದೆ ಸ್ಪೀಕರ್ದು. ನಿಮಗೆ ಏನು ಬ್ರ್ಯಾಂಡ್ ಬೇಕು, ಏನು ಬಜೆಟ್ನಲ್ಲಿ ನಿಮಗೆ ಸ್ಪೀಕರ್ ಬೇಕು, ಏನು ಬಜೆಟ್ನಲ್ಲಿ ಸಿಸ್ಟಮ್ ಬೇಕು ಆ ಥರ. ಸೊ ಇದಕ್ಕೆ ಈ ಕಸ್ಟಮರ್ಗೆ ಟಾಪ್ ಮಾಡೋದು ನಾವು ಸಿಸ್ಟಮು OLED ಇದು, ನೀಡ್ ಫಾರ್ ಸ್ಪೀಡ್, 360 ಸಪೋರ್ಟ್ ಇದೆ, ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ, 4GB 64GB ಇದು ಎಲ್ಲ ಬ್ರ್ಯಾಂಡೆಡು. ಅದು ಬಿಟ್ಟರೆ ಸ್ಪೀಕರ್ ನಿಮಗೆ ಹಟ್ಸ್ದು, ಫ್ರಂಟ್ ಕಾಂಪೊನೆಂಟು, ಹಿಂದ್ಗಡೆ ಕೋಎಕ್ಸಲ್, ಇದು ಒಂದು ಬ್ರ್ಯಾಂಡು. ಇದು ಆಫರ್ ಐಟಮು, ಡಿಸ್ಕೌಂಟ್ ಐಟಮು ಆ ಥರ ಏನೂ ಇಲ್ಲ ಸರ್. ಇದೆಲ್ಲ ಬ್ರ್ಯಾಂಡೆಡ್ ಐಟಮ್. ನಿಮಗೆ ಏನು ಬೇಕು ನಿಮ್ಮ ಬಜೆಟ್ನಲ್ಲಿ ನೀವು ಇಷ್ಟೊಂದು ಸ್ಪೀಕರ್ ಸೆಲೆಕ್ಷನ್ ಮಾಡ್ಬೋದು. ತಿರ್ಗಿ ಅಲ್ಲಿ ಬಂದರೆ ನೀವು ಆಡಿಯೋ ಐಟಮ್ನಲ್ಲಿ ಈ ಫಿಟ್ಟಿಂಗು, ಟೂಡ್ರ್ ಫಿಟ್ಟಿಂಗು ನೋಡ್ಬೋದು ನೀವು. ಫ್ರೆಶ್ ಮೌಂಟ್ ಅಂತಾರೆ ಇದಕ್ಕೆ ಫಿಟ್ ಆಗಿದೆ. ತಿರ್ಗಾ ಒಳಗಡೆ ಬಂದರೆ ನೀವು ಈ ಕ್ಲಾರಿಟಿನೂ ನೋಡ್ಬೋದು ನೀವು. ಸ್ಪೀಕರ್ ಇರಲಿ, ಸಿಸ್ಟಮ್ ಇರಲಿ, ಗ್ಲಾಸಿ ಫ್ರೇಮು ನೋಡ್ಬೋದು. ಇದು ಪ್ಲೇನ್ ಇರೋದು. ಇದು ಏನು ಔಟ್ಸೈಡು ಇನ್ಸೈಡು ಆ ಥರ ಇಲ್ಲ. ಪ್ಲೇನ್ ಕಂಪ್ನಿ ಸಿಸ್ಟಮ್ ಹೆಂಗೆ ಬರ್ತದೆ ಲುಕ್ಕು ಅದೇ ಥರ ಫಿಟ್ ಆಗಿದೆ. ಸೊ ಇದು ರಿವರ್ಸ್ ಆದರೆ ನಿಮಗೆ ರಿವರ್ಸ್ ಆಗುತ್ತೆ. 360 ರೈಟು, ಲೆಫ್ಟು, ಫ್ರಂಟ್, ಬ್ಯಾಕ್ ಆ ಥರ ಬರ್ತದೆ. ಒಂದು ಗೇರ್ ನಾಬ್ ಚೇಂಜ್ ಮಾಡಿರೋದು ಲುಕ್ಕೇ ನೋಡ್ಬೋದು ನೀವು. ಒಂದು ತಿರ್ಗಾ ಇದು ಆಮ್ರೆಸ್ಟ್ ವಿತ್ AC ಇದಕ್ಕೆ ಫಿಟ್ ಆಗಿದೆ. ರಿಯರ್ ವೈಫರು ನಾವು ಫಿಟ್ ಮಾಡಿರೋದು ಒರಿಜಿನಲ್ ಹೆಂಗಿದೆ ಸೇಮ್ ಅದೇ ಥರ ಇದು ವರ್ಕಿಂಗು ನೋಡ್ಬೋದು. ಇಲ್ಲಿ ನೋಡಿ, ಇದು ವರ್ಕಿಂಗ್ ಆನ್ ಆಗ್ತದೆ, ಆಫ್ ಆಗ್ತದೆ, ತಿರ್ಗಾ ಆನು, ತಿರ್ಗಾ ಆಫು, ತಿರ್ಗಾ ಅದೇ ನೀವು ಕಂಟಿನ್ಯೂ ಹಿಡ್ಕೊಂಡಿದ್ರೆ ನೀರು ಜೊತೆಯಲ್ಲಿ ಬರ್ತದೆ. ಇದು ಹಿಂದ್ಗಡೆನೂ ನಿಮಗೆ ಒಂದು ಪರ್ಸೋಸಿಂಗ್ ತೋರಿಸ್ತೀನಿ ನೋಡ್ಬೋದು. ರಿಯರ್ ವೈಫರ್ ಇದು ನೋಡ್ಬೋದು. ರಿಯರ್ ವೈಫರು ಒರಿಜಿನಲ್ ಥರ. ಇಲ್ಲಿ ಹೋಗಿ ತಿರ್ಗಾ ನಿಮ್ಗೆ ನೀರಾದರೆ ಅನ್ಗೋ ಪಾನಿದಲ್ಲ, ಇದು ಇವಾಗ ನೀರು ಹೋದರೆ ನಿಮಗೆ ನೀರು ಬರ್ತದೆ. ಸೊ ಈ ನೀರು ಜಾಗನೂ ನಿಮಗೆ ಒರಿಜಿನಲ್ ಎಲ್ಲಿದೆ ಅದೇ ಥರ ಫಿಟ್ ಮಾಡಿರೋದು. ಪ್ಲಸ್ ಇನ್ನೊಂದು ಆಟೋ ಕಟ್ ಅಂತಾರೆ. ಆಟೋ ಕಟ್ ಅಂದರೆ ಇವಾಗ ಆಫ್ ಮಾಡಿದ್ರೆ ನಿಮಗೆ ಇಲ್ಲಿ ಹೋದರೆ ಇಲ್ಲೇ ನಿಲ್ಲಲ್ಲ, ಅಲ್ಲಿ ಹೋದರೆ ಅಲ್ಲಿ ನಿಲ್ಲಲ್ಲ. ಒರಿಜಿನಲ್ ಏನು ಜಾಗನಲ್ಲಿ ಬಂದು ನಿಲ್ಲುತ್ತೆ ನಿಮಗೆ ಅದೇ ಥರ ಬಂದು ನಿಲ್ಲೋದು. ಇದು ಒಂದು ಒರಿಜಿನಲ್ ಥರ ಫಿಟ್ ಆಗಿರೋದು. ಸೊ ಇದಕ್ಕೆ ಗಾಡಿಗೆ ಏನು ನೆಸೆಸಿಟಿ ಇದೆ ಅಷ್ಟೊಂದು ಈ ಗಾಡಿಗೆ ನಲ್ಲಿ ಫಿಟ್ ಆಗಿದೆ. ಅದು ಬಿಟ್ಟು ನಿಮಗೆ ಸೀಟ್ ಕವರು ಅದು ಏನೋ ಬೇಜಾನ್ ಎಸೆಸರೀಸ್ ಬರ್ತದೆ ಸರ್. ಕಸ್ಟಮರ್ಗೆ ಏನು ಕನ್ಫ್ಯೂಷನ್ ಅಂದರೆ, ಒಂದು ಬೇಸ್ ಟು ಟಾಪ್ ಎಷ್ಟಾಗುತ್ತೆ ಅಂತ
ಕ್ವಶನ್ ಇರ್ತದೆ ಸರ್. ಬೇಸ್ ಟು ಟಾಪ್ ಡಿಪೆಂಡ್ ಆನ್ ಕಸ್ಟಮರ್ ಐಟಮ್ ಆ್ಯಂಡ್ ಬಜೆಟ್ ಮೇಲೆ ಹೋಗುತ್ತೆ. ನೀವು ಯಾವುದೋ ಒಂದು ವಿಡಿಯೋ ನೋಡಿರ್ತೀರ, ನಾವು ವಿಡಿಯೋ ಮಾಡೋದನ್ನು ಕಸ್ಟಮರ್ ನೋಡಲಿ, ಇಷ್ಟು ಎಲ್ಲ ಬೆಳಗ್ಗೆಯಿಂದ ಒಂದೊಂದು ದಿವಸ ಒಂದೊಂದು ಗಾಡಿ ನಾವು ಕೆಲಸ ಮಾಡೋದು, ಪೂರ್ತಿ ಕೆಲಸ, ಇದಕ್ಕೆ ಏನು ಪರ್ಸೋದಿಂಗ್ ಮಾಡಬೇಕು, ಏನು ಮಾಡಬೇಕು, ಹೆಡ್ಲೈಟ್ ಬಲ್ಪನ್ನು ಇದಕ್ಕೆ ಚೇಂಜ್ ಆಗಿದೆ, ಏನು ಪರ್ಸೋಸಿಂಗ್ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ನೋಡೇನೆ ನಾವು ಕೆಲಸ ಮಾಡಿನೇ ಆಮೇಲೆ ನಮಗೆ ಸರ್ಟಿಫಿಕೇಟ್ ಇದ್ರೇ ವಿಡಿಯೋ ಆಗೋದು ನಾವು. ಸೊ ಟೊಯೋಟಾ ಟೈಗರ್ ಇಲ್ಲಿ, ಗ್ಲಾನ್ಸಾ ಇಲ್ಲಿ, ಬೆಲಿನೋ, ಫ್ರೋಸ್, ಆ ಗಾಡಿ ನಾವು ಮಾಡಿರೋದು ಲೆಕ್ಕನೇ ಇಲ್ಲ. ಬೇಜಾನ್ ಗಾಡಿ ನಾವು ಮಾಡಿದ್ವಿ. ಸೊ ಮಾಡಿದ್ರು ಕ್ವಾಲಿಟಿ ವರ್ಕ್ ಇದು ಇರೋದು. ಇದು ಎಲ್ಲ ನೋಡ್ಬೋದು ನೀವು, ಹಳೆ ಐಟಮು. ಗ್ಲಾಸ್ ಇಲ್ಲಿದೆ, ಗ್ಲಾಸ್ ಕಂಪಲ್ಸರಿ ಚೇಂಜ್ ಮಾಡಲೇಬೇಕು. ಆಮ್ರೆಸ್ಟ್ ಬಾಕ್ಸ್ ಇಲ್ಲಿದೆ, ಮಿರರ್ ಇಲ್ಲಿದೆ, ನಿಮಗೆ ಸ್ಟೇರಿಂಗ್ ಇಲ್ಲಿದೆ, ಕಾಂಬಿನೇಷನ್ ಸ್ವಿಚ್ ಚೇಂಜ್ ಮಾಡಿ ಇಲ್ಲಿದೆ. ಸೊ ಇದಕ್ಕೆ ನಿಮಗೆ ನೋಡೋಕ್ಕೇನೆ ಅಂತ ವಿಡಿಯೋ ನಾವು ಮಾಡ್ತಾ ಇರೋದು. ಸೊ ನೀವು ಯಾವುದೋ ಒಂದು ವಿಡಿಯೋ ನೋಡಿರ್ತೀರಾ, ಅದು ಮಾಡಿದಿರಲ್ಲ ಎಷ್ಟಾಗತ್ತೆ ಅಂತ ಕೇಳ್ತೀರಿ. ಸರ್ ಅದು ಕ್ವಶನ್ ಇಲ್ಲ, ಅವ್ರು ಮಾಡಿರೋದು ಗಾಡಿ ನಿಮಗೆ ಏನು ಬೇಕು ಆ ಥರ ನೋಡಿ. ಇದಕ್ಕೆ ನೋಡಿ ಒಂದು ಮ್ಯಾಟ್ ಆಗಿದ್ದೀವಿ ನಾವು. ಸೊ ಡಿಪೆಂಡೆಂಟ್ ಕಸ್ಟಮರು ನಿಮ್ಗೆ ಏನೇನು ಬೇಕು, ಯಾವ ಥರ ವರ್ಕ್ ನಿಮಗೆ ಬೇಕು, ಸೊ ಡಿಪೆಂಡ್ ಆದಮೇಲೆ ಹೋಗುತ್ತೆ. ಇದಕ್ಕೆ ಒಂದು ಬಜೆಟ್ನಲ್ಲಿ ನಾವು ಸಿಸ್ಟಮ್ ಟಾಪ್ ಮಾಡೋದು ಹಾಕಿ, ಆಮ್ರೆಸ್ಟ್ ಟಾಪ್ ಮಾಡೋದು, AC ವರ್ಕಿಂಗು, ಪ್ಲಸ್ ಇದಕ್ಕೆ ಸಿಸ್ಟಮ್ನಲ್ಲಿ ಫಿಟ್ಟಿಂಗ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ, 360 ವಿತ್ ಕ್ಯಾಲಿಬ್ರೇಷನ್ ಜೊತೆನಲ್ಲಿ. ಸೊ ಆ ಥರ ಆಗತ್ತೆ ಕೆಲಸ. ರಿಯರ್ ವೈಫರು ನಿಮಗೆ ಅದು ಕೆಲಸನೇ ಬೇರೆ ಥರ, ಒರಿಜಿನಲ್ ಕೆಲಸ ಇದು, ಆಲ್ಟ್ರೇಷನ್ ಕೆಲಸ ಇಲ್ಲ ಇದು. ಸೊ ಕಸ್ಟಮರು ನೋಡಿ ನಮ್ಮ ವಿಡಿಯೋ ಎಲ್ಲ ಕೆಲಸ ನೋಡಿ ಅವರು ಗಾಡಿ ತೊಗೊಳೋದು ಮುಂಚೆನೇ ಬಂದು ಹೆಂಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಮಾಡಿ ಡಿಸೈಡ್ ಮಾಡಿದ್ದಾರೆ. ಫ್ರಂಟ್ ಕ್ಯಾಮ್ರಾನು ಎಷ್ಟು ನೀಟಾಗಿ ಕುತ್ಕೊಂಡಿದೆ ನೋಡ್ಬೋದು. ಇದು ಈ ಥರ ನಾವು ಫಿಟ್ಟಿಂಗ್ ಇದಕ್ಕೆ ಆಗಿದೆ. ಸೊ ಈ ಕಸ್ಟಮರ್ ಎಲ್ಲ ಬಳ್ಳಾರಿಯಿಂದ ಬಂದಿದ್ದಾರೆ. ಬಳ್ಳಾರಿ ಔಟ್ಸೈಡ್ ವೆಹಿಕಲ್ಲು ಬೇಜಾನಿದೆ, ನಮ್ಮ ಬೆಂಗಳೂರು ವೆಹಿಕಲ್ಲು ಬೇಜಾನಿದೆ. ಏನಾಗಂದರೆ ಕೆಲಸ ಐಟಮ್ ನಿಮಗೆ ಎಲ್ಲಿ ಬೇಕಾದ್ರೂ ಸಿಗ್ಬಿಡ್ತದೆ. ಮೇನ್ ಕೆಲಸ, ಕ್ವಾಲಿಟಿ ವರ್ಕು, ಜೆನ್ಯೂನ್ ಪಾರ್ಟ್ಸ್, ಅದು ಒಂದೇ ನಾವು ನಿಮಗೆ ವಿಡಿಯೋನಲ್ಲಿ ತೋರಿಸೋದು. ಪ್ರೈಸು ಡಿಪೆಂಡೆಂಟ್ ಕಸ್ಟಮರ್ ಬಜೆಟ್ ಮೇಲೆ ಹೋಗುತ್ತೆ. ನಿಮಗೆ ಏನು ಸೆಟ್ಟಿಂಗ್ ಬೇಕು, ನಿಮಗೆ ಯಾವ ಥರ ಪ್ಯಾಕೇಜ್ ಬೇಕು, ಏನು ಹಾಕ್ತೀರಾ, ಸಿಸ್ಟಮು, ಸ್ಪೀಕರು, ಆಮ್ರೆಸ್ಟ್ ವಿತ್ AC ಚಾರ್ಜರು, ಹಿಂದ್ಗಡೆ ವೈಫರು. ಹಿಂದ್ಗಡೆ ಒಂದು ವೈಫರ್ ಫಿಟ್ ಮಾಡಿದ ತಕ್ಷಣವೇ ಲುಕ್ ನೋಡಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಹಿಂದ್ಗಡೆ ಒಂದು ವೈಫರ್ ಫಿಟ್ ಮಾಡಿದ ತಕ್ಷಣವೇ ಒಂದು ಲುಕ್ಕೇ ಬೇರೆ ಥರ ಇದೆ ಇದು. ಸೊ ಈ ಥರ ನಿಮಗೆ ಒರಿಜಿನಲ್ ಐಟಮ್ ನಾವು ಫಿಟ್ ಮಾಡಿ ತೋರಿಸೋದು. ಸೊ ಯಾವ ಥರ ನಿಮಗೆ ಏನು ಕೆಲಸ ಬೇಕು ಡಿಸೈಡ್ ಮಾಡಿ, ಹೆಂಗೆ ಫಿಟ್ ಮಾಡಬೇಕು, ಯಾವ ಥರ ಬೇಕು ಅಂತ ಡಿಸೈಡ್ ಮಾಡಿ ಕೊಡೋಣ.